ಬಾಂಧವರೇ, ಇವತ್ತು ನಾವು ಹತ್ತಿಯ ಹೊಲದಲ್ಲಿ ಅಧಿಕ ನೀರು ಸಂಗ್ರಹವಾದಾಗ ಯಾವ ಕ್ರಮಗಳನ್ನು ನಿರ್ವಹಿಸಬೇಕು ಅನ್ನೋದನ್ನು ನೋಡ್ಕೊಂಬರೋಣ. ಸಾಕಷ್ಟು ಜನ ರೈತರು ನನಗೆ ಫೋಟೋಗಳನ್ನು ಕಳಿಸ್ತಾ ಇದ್ರು. ಹತ್ತಿಯ ಎಲೆಗಳು ಮೇಲ್ಭಾಗದಲ್ಲಿ ಮುದುಡಿದ್ದಾವೆ, ಇಲ್ಲಾಂದರೆ ಹೂಗಳು ಕೆಳಗಡೆ ಬೀಳ್ತಾ ಇದ್ದಾವೆ, ಕಾಯಿಗಳು ಬೀಳ್ತಾ ಇದ್ದಾವೆ. ಇದೆಲ್ಲನೂ ನೀರಿನ ಒಂದು ಜಾಸ್ತಿ ಹೊಲದಲ್ಲಿ ಶೇಖರ ಆಗಿರುವುದರಿಂದನೇ ಕಂಡುಬಂದಿರುವ ಲಕ್ಷಣಗಳಾಗಿದ್ದಾವೆ. ಇದಕ್ಕೆ ನೀವು ಮೊದಲ ಪ್ರಾಥಮಿಕ ಹಂತದಲ್ಲಿ ನೀವು ಮಳೆ ಬಿದ್ದ 12 ಗಂಟೆ ಅಂದರೆ ಆದಷ್ಟು ಬೇಗ ನಿಮ್ಮ ಹತ್ರ ಎಷ್ಟು ಬೇಗ ಸಾಧ್ಯವಾಗುತ್ತೆ ಅಷ್ಟು ಬೇಗ ನೀರನ್ನು ಹೊರಹಾಕೋ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಒಂದು ಹತ್ತಿಯ ಬೇರುಗಳು ನೀರು ನಿಂತ ಕಂಡೀಷನಲ್ಲಿ ಬಂದುಬಿಟ್ಟು ಅಂದರೆ ಅದಕ್ಕೆ ಒಂದು ಆಮ್ಲಜನಕದ ಕೊರತೆ ಉಂಟಾಗಿ ಅದು ಬಾಡುವಂತಹ ಒಂದು ಸಂದರ್ಭ ಇರ್ತದೆ. ಮತ್ತು ತುಂಬ ವೀಕ್ ಆಗಿ ಗಿಡಗಳು ಕಂಡು ಬರ್ತವೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ನೀರನ್ನು ಹೊರಗಾಕಿ ಅದನ್ನು ಬಿಟ್ಟರೆ ನೀವು ಒಂದು ಕೆಮಿಕಲಿ ಅಥವಾ ರಾಸಾಯನಿಕಗಳ ಮೂಲಕ ಕೂಡ ನೀವು ಒಂದು ಬೆಳೆಯನ್ನು ಚೇತರಿಸಿಕೊಳ್ಳುವ ಹಂತಕ್ಕೆ ತಗೊಂಡು ಹೋಗ್ಬೋದು. ಮೊದಲು ನೀವು ಏನು ಮಾಡಬೇಕಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ 25 ಗ್ರಾಮನ್ನು 200 ಗ್ರಾಮ್ ಯೂರಿಯಾದಲ್ಲಿ 10 ಲೀಟ್ರ್ ನೀರಿನಲ್ಲಿ 48 ಗಂಟೆಗಳ ಒಳಗೆ, ನೀರು ನಿಂತ 48 ಗಂಟೆಗಳ ಒಳಗಡೆ ಸಿಂಪಡಣೆ ಮಾಡಬೇಕು. ಇದನ್ನು ನಿಮ್ಮ ಭಾಗದಲ್ಲಿ ಡ್ರೋನ್ಗಳು ಇದ್ದರೆ ಅದರ ಮೂಲಕ ಸಿಂಪಡಿಸ್ಬೋದು. ಇಲ್ಲವಾದರೆ ನೀವೇನಾದರೂ ಟ್ರ್ಯಾಕ್ಟರ್ ಅಥವಾ ನ್ಯಾಪ್ಸ್ಯಾಕ್ ಸ್ಪ್ರೇಯರನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇದೇ ನೀರನ್ನು ನೀವು 200 ಲೀಟ್ರ್ಗಳವರೆಗೂ ಮಾಡಿ ಒಂದು ಸಿಂಪಡಿಸ್ಬೋದು. ಈ ಲಕ್ಷಣಗಳು ಸ್ವಲ್ಪನೇ ಅಂದರೆ ಪ್ರಾಥಮಿಕ ಹಂತದ ಲಕ್ಷಣಗಳಿದ್ರೂ ಕೂಡ ನೀವು ಸ್ಯಾಲಿಸಿಲಿಕ್ ಆ್ಯಸಿಡ್ ಅನ್ನೋ ಒಂದು ಕೆಮಿಕಲನ್ನು, ಇಲ್ಲವಾದರೆ ಪೊಟ್ಯಾಷಿಯಂ ನೈಟ್ರೇಟ್, ಇದು ರಸಗೊಬ್ಬರ ಅಂಗಡಿಗಳಲ್ಲಿ ನಿಮಗೆ ಸುಲಭವಾಗಿ ದೊರೆಯುವಂಥದ್ದು. ಇದು 13:0:45 ಪ್ರಪೋರ್ಷನಲ್ಲಿ ನಿಮಗೆ ಸಿಗುತ್ತೆ. ಅದನ್ನು 400 ಗ್ರಾಮ್ 20 ಲೀಟ್ರ್ ನೀರಿನಲ್ಲಿ ಹಾಕಿ ಡ್ರೋನ್ ಮೂಲಕ, ಇಲ್ಲಾಂದರೆ 500 ಗ್ರಾಮನ್ನು 200 ಲೀಟ್ರ್ ನೀರಿನಲ್ಲಿ ಹಾಕಿ ಸಿಂಪಡಿಸ್ಬೋದು. ಅದೇ ರೀತಿ ಒಂದು ಯಾವುದೇ ಪ್ರಾಥಮಿಕ ಲಕ್ಷಣಗಳು ಕಾಣಿಸದೇ ಇದ್ರೂ ನಿಮ್ಮ ಬೆಳೆ ನೀರು ನಿಂತ ಸಂದರ್ಭದಲ್ಲಿ ವೀಕ್ ಅಥವಾ ದುರ್ಬಲವಾಗುವ ಕಂಡೀಷನ್ ಇದ್ದೇ ಇರುತ್ತೆ. ಪ್ರಾಥಮಿಕ ಹಂತದಲ್ಲಿದ್ದರೆ ಅವು ಅಷ್ಟು ತೋರಿಸೋದಿಲ್ಲ, ಆದರೆ ಮುಂದಿನ ಹಂತದಲ್ಲಿ ಯಾವಾಗ ಹೂ ಬಿಡೋದು ಅಥವಾ ಕಾಯಿ ಕಟ್ಟೋ ಸಂದರ್ಭದಲ್ಲಿ ಅವು ಇಳುವರಿಯನ್ನು ಕಡಿಮೆ ಮಾಡೋ ಕೆಲಸ ಮಾಡಬಹುದು. ಅದಕ್ಕೆ ನೀವು ಪೋಷಕಾಂಶಗಳನ್ನು ಒದಗಿಸಲೇಬೇಕು. ಇದಕ್ಕೆ ನೀವು 90 ಏನೋ ಒಂದು ಲಿಕ್ವಿಡ್ ಬರ್ತದೆ, ಅದನ್ನು ಫೋಲಿಯರ್ ಸ್ಪ್ರೇ ಅಂದರೆ ಎಲೆಗಳ ಮೇಲ್ಭಾಗದಲ್ಲಿ ಸಿಂಪಡಣೆಯನ್ನು ಮಾಡ್ಬೋದು. ಅದರ ಜೊತೆಗೆ ಬೇರುಗಳಿಗೆ ಶಕ್ತಿ ಒದಗಿಸಲು MOP ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಷ್ 14 kg ಮತ್ತು ಯೂರಿಯಾನ 18 kg ಹಾಗೆ ನೀವು ಮಣ್ಣಿಗೆ ಸೇರಿಸ್ಬೋದು. ಇನ್ನು ಈ ಸಂದರ್ಭದಲ್ಲಿ ರೋಗಗಳು ಬರುವ ಲಕ್ಷಣಗಳು ಇರ್ತವೆ. ರೋಗಗಳ ನಿರ್ವಹಣೆಗೆ ನೀವು ಸಾಫ್ ಪೌಡರನ್ನು ಬಳಸ್ಬೋದು. 30 ಗ್ರಾಮ್ನಂತೆ ಸಾಫ್ ಪೌಡರ್ ಅಥವಾ ಪ್ರೊಫಿನೆಬ್ 70%, 25-30 ಗ್ರಾಮ್, ಅಥವಾ ಪ್ರೊಫಿಕೊನಜಾಲ್ 10 ಮಿಲಿಲೀಟರ್ ಅನ್ನು ಸಿಂಪಡಿಸ್ಬೋದು. ಇದನ್ನು ಕಡಿಮೆ ಆಗದೇ ಇದ್ದರೆ, ಒಂದು ರೋಗ ಲಕ್ಷಣಗಳು ಕಡಿಮೆ ಆಗದೇ ಇದ್ದರೆ 15 ದಿನಗಳ ಅಂತರದಲ್ಲಿ ಮತ್ತೆ 1 ಅಥವಾ 2 ಬಾರಿ ಸಿಂಪಡಿಸಿ ನಿಮ್ಮ ಬೆಳೆಗಳನ್ನು ರಕ್ಷಿಸ್ಕೊಳ್ಳಿ. ಯಾಕಂದರೆ ತುಂಬ ಒಂದು ಕಷ್ಟಪಟ್ಟು ಬೀಜಕ್ಕಾಗಲಿ ಗೊಬ್ಬರಕ್ಕಾಗಲಿ ಒಂದು ಹಂತಕ್ಕೆ ಬೆಳೆಯನ್ನು ತೊಗೊಂಡು ಬರಬೇಕಂದ್ರೆ ರೈತರು ತುಂಬಾ ಕಷ್ಟಪಡಬೇಕಾಗತ್ತೆ. ಒಂದು 2-3 ದಿನ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ಇಡೀ ಬೆಳೆಯನ್ನೇ ನೀವು ಕಳ್ಕೊಬೇಕಾದ ಸಂದರ್ಭ ಬರ್ಬೋದು. ಅದಕ್ಕೆ ಜಾಗರೂಕರಾಗಿ ಹಾಗೂ ಯಾವ ಸಂದರ್ಭದಲ್ಲಿ ಏನನ್ನು ನಿರ್ವಹಣೆ ಮಾಡಬೇಕು ಎಂಬುದನ್ನು ನೋಡಿಕೊಂಡು ಬೆಳೆಯ ಒಂದು ನಿರ್ವಹಣೆಯ ಒಂದು ಕ್ರಮವನ್ನು ನೀವೇ ಕೈಗೊಳ್ಳಿ ಅಂತ